ಹಾಯ್, ಇವಾಗ ತಾನೇ ಜಸ್ಟ್ ಎದ್ದಿದೆ. ನೈಟ್ ಬೆಳಗ್ಗೆ 5 ಗಂಟೆಗೆ ಮಲಗಿತ್ತು. ಇವಾಗ 9 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಏನೋ ಕ್ರೀಮ್ ಬೇಕಂತೆ, ಕ್ರೀಮ್ ತೊಗೊಬರೋಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ಶಾಪಿಂಗ್ ಮಾಡೋದೆಲ್ಲ ತೋರಿಸ್ತೀನಿ, ಏನೇನು ಶಾಪಿಂಗ್ ಮಾಡ್ತೀವಿ ಅಂತಂದರೆ ಜಾತ್ರೆಯಲ್ಲಿ ತೋರಿಸ್ತೀನಿ ನಾನು. ಹಾಗೆ ವಾಚ್ ಮಾಡ್ತೀನಿ. ಈಗ ನಾವು ಆಡಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ನಾನು ನಮ್ಮ ಅಕ್ಕ ಇವು ಎಲ್ಲ ನನ್ನ ಪ್ರಾಣ ನೀನಮ್ಮ, ನಾನು ಇರೋದೇ ನಿನ್ನ ಕಾವಲಿಗಮ್ಮ. ಕಣ್ಣೀರು ಕಬ್ಬಲಿ ಅಲ್ಲ ನೀ, ನನ್ನ ಕಣ್ಣಲ್ಲಿ ಯಮ್ಮನ ಕಾಣು ನೀ ಗುಂಡಿಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ನಾವು ಸಾಂಗ್ ಆಡ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ. ಪ್ರೀತಿ ಅಂತ ಪ್ರಾಣ ತಿನ್ನೋ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರು ಯಾರು. ಇದೇನ ನಿನ್ನ ನೋಟ, ಇದೇನ ಪ್ರೀತಿ ಆಟ, ಅದೇನಿ ಅಂತ ನಾವು ನಿನ್ನ ಹೇಗೆ ಹುಡುಕಲಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ಅಂತ ನಾವು ನಿನ್ನ ಹೇಗೆ ಹುಡುಕಲಿ. ಫೈನಲಿ ಜಾತ್ರೆಗೆ ಹೋಗೋ ಲುಕ್ನಲ್ಲಿ ಈ ಥರ ಇತ್ತು ನೋಡ್ರಿ. ನಾನು, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನೋಡಿ ಇಷ್ಟು ಜನ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ ಕಣವ. ಸೊ ದೇವಸ್ಥಾನ ಡೆಕೋರೇಷನ್ ಈ ಥರ ಇದೆ, ಒಳಗಡೆ ಈ ಥರ ಇದೆ. ಇವಾಗ ಒಳಗಡೆಯಿಂದ ಸಂಜೆ ಹೋಗಿದ್ರಿ ದೇವಸ್ಥಾನಕ್ಕೆ. ನೋಡಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ರು ದೇವರಿಗೆ. ಮೇಲೆ ಎಲ್ಲ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಮ್ಮ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಈಗ ಜಾಸ್ತಿ ಜನ ಇರಲಿಲ್ಲ ಅಂದ್ಬಿಟ್ಟು ಬೇಗ ಬೇಗ ಆಯಿತು. ಇದೇ ದೇವರು ಅಲಂಕಾರ, ದೇವರ ಅಲಂಕಾರ ಏನೇನೋ ದೇವರು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾನು ಮಕ್ಕಳು. ಇದೆಲ್ಲ ಅಲ್ಲಿರೋ ದೇವರುಗಳು ಮತ್ತು ಡೆಕೋರೇಷನ್ ಈ ಥರ ಮೇಲೆ ದೇವರು ಮೇಲುಗಡೆ ಪ್ಯಾಸೇಜ್ ಎಲ್ಲ ಮಾಡಿದ್ರು. ಹೀಗೆ ನೋಡಿ ಎಷ್ಟೊಂದು ಥರ ದೇವರೆಲ್ಲ ಇದೆ. ಇದು ಯಾವುದೋ ದೇವರು ಡೆಕೋರೇಷನ್ ಮಾಡಿದರು. ಹಾಗೆ ಇದು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಅಂದರೆ ದೇವಸ್ಥಾನದ ಪಕ್ಕದಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಾನು ನಮ್ಮ ಅಕ್ಕ ರೀಲ್ಸ್ ಎಲ್ಲ ಮಾಡಿ ಫೋಟೋ ಎಲ್ಲ ಮಾಡಿ ಅಷ್ಟರಲ್ಲಿ ಹೋಗ್ಬೇಕಾದ್ರೆ ಟ್ಯಾಟೋ ಹಾಕಿಸ್ಕೊಂಡು ನಮ್ಮ ಅಕ್ಕ ಸ್ಟಾರ್ ಟ್ಯಾಟೋ ಚೆನ್ನಾಗಿ ಬಂದಿತ್ತು ನೋಡಿ. ಚೆನ್ನಾಗಿ ಬಂದಿದೆ ಸ್ಟಾರ್ ಟ್ಯಾಟೋ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬೇಕಿಂದ ತಿಂಡಿ ತಂದಿರೋ ಮಮ್ಮಿ ಬಂದು ತಿಂದು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಅಕ್ಕ ನಮ್ಮ ದೊಡ್ಡಪ್ಪನ ಜೊತೆ ಹಾಗೆ ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ನೋಡಿ ಈ ಥರ ಇದ್ದೆ, ಎಲ್ಲ ಹಾಳಾಗ್ಬಿಟ್ಟಿತ್ತು ನೋಡಿ. ಇವರಿಬ್ಬರು ಹೆಂಗೆ ಕಿತ್ತಾಡ್ತಿದ್ರು ಅಂದರೆ ಅಕ್ಕ ತಮ್ಮದಿರು, ಅಂದರೆ ನಮ್ಮ ಚಿಕ್ಕಪ್ಪನ ಮಕ್ಕಳು. ಅವನು ಸೋಲ್ತಿಲ್ಲ, ಇವಳು ಸೋಲ್ತಿಲ್ಲ, ಹೆಂಗೆ ಕಿತ್ತಾಡ್ತಾರೆ. ಹಾಗೆ ಸಾಂಗ್ ಆಡ್ತಿದ್ರು ಎಲ್ಲರೂ ಸೇರ್ಕೊಂಡು. ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ಕೇಳಿಸ್ಕೊಳ್ಳಿ. ಹಾಗೆ ರೀಲ್ಸ್ ಮಾಡಿದ್ರಿ ನಾನು ನನ್ನ ತಂಗಿ ನೋಡಿ.
ಸರಿಗಮಪ 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 ಸರಿಗಮಪ. ಈಗ ತಾನೇ ಡ್ರೆಸ್ ಚೇಂಜ್ ಮಾಡಿ ನಾಳೆ ಸ್ಕೂಲ್ ಇದೆ ಅಂದ್ಬಿಟ್ಟು ಹೋಮ್ವರ್ಕ್ ಬರಿಬೇಕಾಗಿತ್ತು. ಅದಕ್ಕೆ ಕನ್ನಡ ಬರೀತಿದೆ. ಹಾಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ತೋರಿಸ್ತೀನಿ ರೀ ಯಾವ ಥರ ಅಂತ. ಹೆಂಗೆ ಕಿತ್ತಾಡ್ತಾವ್ರೆ ನೋಡಿದ್ರೆ, ಹೆಂಗೆ ಕಿತ್ತಾಡ್ತಾವ್ರೆ ಗಂಗೆ ಕಿತ್ತಾಡ್ತಾರೆ ಮಾತ್ರ. ಎಷ್ಟು ಇರಿಟೇಟ್ ಆಯ್ತೈತೆ ಅಂದರೆ ನನಗಂತೂ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಫುಲ್ ಎಂಟರ್ಟೈನ್ಮೆಂಟು ಇತ್ತು. ಹಾಗೆ ರೀಲ್ಸ್ ಕೂಡ ಮಾಡಿದ್ರೆ ನನ್ನ ತಂಗಿ ಜೊತೆ. ಈ ವ್ಲಾಗ್ ತುಂಬ ಎಂಟರ್ಟೈನ್ಮೆಂಟ್ ಇತ್ತು. ನಾವು ನಕ್ಕಿದ್ರೆ ನೀವು ನಗ್ತಾ ಇರ್ತೀರ. ವಾಚ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಒತ್ತಿ. ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಆವಾಗ ನಾನು ಆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್.